ನೋಡಿ, ಈ ನಟಿ, ಸಿನಿಮಾ ನಟಿ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಹೇಳಿ. ಕೋಟಿ ಕೋಟಿ ವ್ಯವಹಾರ. ಈಗ ಇದೇ ನಟಿ ಡಿಆರ್ಐ ಅಧಿಕಾರಿಗಳ ಪಾಲಾಗಿದ್ದಾರೆ. ವಿಚಾರಣೆ ಬಹು ಬೇಗ ನಡೀತಾ ಇದೆ. ಏನಾಗ್ತಾ ಇದೆ ಇಲ್ಲಿದೆ ಡೀಟೇಲ್ಸ್. ಈಕೆ ಅಪ್ಪಟ ಸುಂದರಿ, ಚಂದನವನದ ಚೆಲುವಿನ ತಾರೆ, ಮಾಣಿಕ್ಯ ಸಿನಿಮಾದ ಬೆಡಗಿ. ಈಕೆಯ ಸೌಂದರ್ಯಕ್ಕೆ ಫಿದಾ ಆಗದವರೇ ಇಲ್ಲ. ಅಂದಹಾಗೆ ಇವಳು ಅಂತಿಂಥ ಖತರ್ನಾಕ್ ಲೇಡಿ ಅಲ್ಲ. ಈಕೆ ಮಾಡ್ತಿದ್ದ ಕೆಲಸ ಸಾಮಾನ್ಯ ಅಲ್ಲ. ಹೀರೋಯಿನ್ ಆದ್ರೂ ಮಾಡಬಾರದ ಕೆಲಸ ಮಾಡಿ ಲಾಕ್ ಆಗಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂದರ್ ಆಗಿದ್ದಾಳೆ. ಬಗೆದಷ್ಟು ರನ್ಯಾರಾವ್ ಚಿನ್ನದ ರಹಸ್ಯ ಬಯಲು. ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ಚಿನ್ನದ ಕಳ್ಳಿ. ರನ್ಯಾರಾವ್ನ ಡಿಆರ್ಐ ಅಧಿಕಾರಿಗಳು ಮೊನ್ನೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ತಮ್ಮ ಕಸ್ಟಡಿಗೆ ನೀಡುವಂತೆ ಕೇಳಿಕೊಂಡಿದ್ರು. ಆದೇಶವನ್ನು ಕಾಯ್ದಿರಿಸಿದ್ದ ನ್ಯಾಯಾಲಯ ನಿನ್ನೆ ರನ್ಯಾರಾವ್ನ ಮಾರ್ಚ್ 10ರವರೆಗೆ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಅಲ್ಲದೆ ರನ್ಯಾಗೆ ಹಿಂಸಾತ್ಮಕ ವಿಚಾರಣೆ ಮಾಡುವಂತಿಲ್ಲ, ಹಾಗೆ ಅವಶ್ಯಕ ಆಹಾರ, ವೈದ್ಯಕೀಯ ತಪಾಸಣೆ ಮಾಡಬೇಕು ಅಂತ ಕೋರ್ಟ್ ಸೂಚನೆ ನೀಡಿದೆ. ಅದರಂತೆ ಕಸ್ಟಡಿ ಪಡೆಯುವ ಮುನ್ನ ರನ್ಯಾಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ರನ್ಯಾರಾವ್ ಮೊಬೈಲ್ನಲ್ಲಿ ಅಡಗಿತ್ತು ರಹಸ್ಯ. ಡಿಆರ್ಐ ತನಿಖೆ ವೇಳೆ ರನ್ಯಾರಾವ್ ಮೊಬೈಲ್ನಲ್ಲಿ ಹಲವು ರಹಸ್ಯ ಬಯಲಾಗಿದೆ. ಚಿತ್ರರಂಗ ಸೇರಿ ಹಲವು ಪ್ರಭಾವಿಗಳ ಜೊತೆ ರನ್ಯಾರಾವ್ ನಂಟಿರೋದು ಗೊತ್ತಾಗಿದೆ. ಅಲ್ಲದೆ ಹಲವು ನಟ ನಟಿಯರು, ನಿರ್ಮಾಪಕರ ಜೊತೆ ಸಂಪರ್ಕ ಇರುವುದು ತಿಳಿದು ಬಂದಿದೆ. ರನ್ಯಾರಾವ್ ಜೊತೆ ನಿರಂತರ ಸಂಪರ್ಕ ಇರೋರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಾ ಇದ್ದಾರೆ. ರನ್ಯಾ ಲ್ಯಾಪ್ಟಾಪ್ನಲ್ಲಿ ದುಬೈ ರಹಸ್ಯ. ನಿಜ, ಕೇವಲ ಮೊಬೈಲ್ ಮಾತ್ರ ಅಲ್ಲ, ರನ್ಯಾ ಲ್ಯಾಪ್ಟಾಪ್ ಅನ್ನು ಕೂಡ ಅಧಿಕಾರಿಗಳು ಚಾಲಾಡಿದ್ದಾರೆ. ಈ ವೇಳೆ ಮಾಣಿಕ್ಯ ನಟಿಯ ದುಬೈ ಪ್ರವಾಸದ ಕುರಿತಾಗಿ ಬಯಲಾಗಿದೆ. 40 ದೇಶಗಳಿಗೆ ರನ್ಯಾ ಪ್ರವಾಸ ಮಾಡಿರುವ ಮಾಹಿತಿ ಸಿಕ್ಕಿದೆ. ಅದರಲ್ಲಿ 27 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಹೋಗಿದ್ರಿ ಅಂತಾನೂ ವಿಚಾರಣೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಹಿಸ್ಟರಿ ಇದೆ ಅಂದ ಮೇಲೆ ಈಕೆ ಸಾಮಾನ್ಯವಂತೂ ಅಲ್ಲವೇ ಅಲ್ಲ. ತನಿಖೆಯಲ್ಲಿ ಮಾಣಿಕ್ಯ ನಟಿಯ ಮತ್ತಷ್ಟು ಬಣ್ಣ ಬಯಲಾದ್ರೂ ಆಶ್ಚರ್ಯವಿಲ್ಲ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಈ ನಟಿ, ಸಿನಿಮಾ ನಟಿ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಹೇಳಿ. ಕೋಟಿ ಕೋಟಿ ವ್ಯವಹಾರ. ಈಗ ಇದೇ ನಟಿ ಡಿಆರ್ಐ ಅಧಿಕಾರಿಗಳ ಪಾಲಾಗಿದ್ದಾರೆ. ವಿಚಾರಣೆ ಬಹು ಬೇಗ ನಡೀತಾ ಇದೆ. ಏನಾಗ್ತಾ ಇದೆ ಇಲ್ಲಿದೆ ಡೀಟೇಲ್ಸ್. ಈಕೆ ಅಪ್ಪಟ ಸುಂದರಿ, ಚಂದನವನದ ಚೆಲುವಿನ ತಾರೆ, ಮಾಣಿಕ್ಯ ಸಿನಿಮಾದ ಬೆಡಗಿ. ಈಕೆಯ ಸೌಂದರ್ಯಕ್ಕೆ ಫಿದಾ ಆಗದವರೇ ಇಲ್ಲ. ಅಂದಹಾಗೆ ಇವಳು ಅಂತಿಂಥ ಖತರ್ನಾಕ್ ಲೇಡಿ ಅಲ್ಲ. ಈಕೆ ಮಾಡ್ತಿದ್ದ ಕೆಲಸ ಸಾಮಾನ್ಯ ಅಲ್ಲ. ಹೀರೋಯಿನ್ ಆದ್ರೂ ಮಾಡಬಾರದ ಕೆಲಸ ಮಾಡಿ ಲಾಕ್ ಆಗಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂದರ್ ಆಗಿದ್ದಾಳೆ. ಬಗೆದಷ್ಟು ರನ್ಯಾರಾವ್ ಚಿನ್ನದ ರಹಸ್ಯ ಬಯಲು. ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ಚಿನ್ನದ ಕಳ್ಳಿ. ರನ್ಯಾರಾವ್ನ ಡಿಆರ್ಐ ಅಧಿಕಾರಿಗಳು ಮೊನ್ನೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ತಮ್ಮ ಕಸ್ಟಡಿಗೆ ನೀಡುವಂತೆ ಕೇಳಿಕೊಂಡಿದ್ರು. ಆದೇಶವನ್ನು ಕಾಯ್ದಿರಿಸಿದ್ದ ನ್ಯಾಯಾಲಯ ನಿನ್ನೆ ರನ್ಯಾರಾವ್ನ ಮಾರ್ಚ್ 10ರವರೆಗೆ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಅಲ್ಲದೆ ರನ್ಯಾಗೆ ಹಿಂಸಾತ್ಮಕ ವಿಚಾರಣೆ ಮಾಡುವಂತಿಲ್ಲ, ಹಾಗೆ ಅವಶ್ಯಕ ಆಹಾರ, ವೈದ್ಯಕೀಯ ತಪಾಸಣೆ ಮಾಡಬೇಕು ಅಂತ ಕೋರ್ಟ್ ಸೂಚನೆ ನೀಡಿದೆ. ಅದರಂತೆ ಕಸ್ಟಡಿ ಪಡೆಯುವ ಮುನ್ನ ರನ್ಯಾಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ರನ್ಯಾರಾವ್ ಮೊಬೈಲ್ನಲ್ಲಿ ಅಡಗಿತ್ತು ರಹಸ್ಯ. ಡಿಆರ್ಐ ತನಿಖೆ ವೇಳೆ ರನ್ಯಾರಾವ್ ಮೊಬೈಲ್ನಲ್ಲಿ ಹಲವು ರಹಸ್ಯ ಬಯಲಾಗಿದೆ. ಚಿತ್ರರಂಗ ಸೇರಿ ಹಲವು ಪ್ರಭಾವಿಗಳ ಜೊತೆ ರನ್ಯಾರಾವ್ ನಂಟಿರೋದು ಗೊತ್ತಾಗಿದೆ. ಅಲ್ಲದೆ ಹಲವು ನಟ ನಟಿಯರು, ನಿರ್ಮಾಪಕರ ಜೊತೆ ಸಂಪರ್ಕ ಇರುವುದು ತಿಳಿದು ಬಂದಿದೆ. ರನ್ಯಾರಾವ್ ಜೊತೆ ನಿರಂತರ ಸಂಪರ್ಕ ಇರೋರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಾ ಇದ್ದಾರೆ. ರನ್ಯಾ ಲ್ಯಾಪ್ಟಾಪ್ನಲ್ಲಿ ದುಬೈ ರಹಸ್ಯ. ನಿಜ, ಕೇವಲ ಮೊಬೈಲ್ ಮಾತ್ರ ಅಲ್ಲ, ರನ್ಯಾ ಲ್ಯಾಪ್ಟಾಪ್ ಅನ್ನು ಕೂಡ ಅಧಿಕಾರಿಗಳು ಚಾಲಾಡಿದ್ದಾರೆ. ಈ ವೇಳೆ ಮಾಣಿಕ್ಯ ನಟಿಯ ದುಬೈ ಪ್ರವಾಸದ ಕುರಿತಾಗಿ ಬಯಲಾಗಿದೆ. 40 ದೇಶಗಳಿಗೆ ರನ್ಯಾ ಪ್ರವಾಸ ಮಾಡಿರುವ ಮಾಹಿತಿ ಸಿಕ್ಕಿದೆ. ಅದರಲ್ಲಿ 27 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಹೋಗಿದ್ರಿ ಅಂತಾನೂ ವಿಚಾರಣೆ ಮಾಡ್ತಿದ್ದಾರೆ.
ಇಷ್ಟೆಲ್ಲ ಹಿಸ್ಟ್ರಿ ಇದೆ ಅಂದ ಮೇಲೆ ಈಕೆ ಸಾಮಾನ್ಯವಂತೂ ಅಲ್ಲವೇ ಅಲ್ಲ. ತನಿಖೆಯಲ್ಲಿ ಮಾಣಿಕ್ಯ ನಟಿಯ ಮತ್ತಷ್ಟು ಬಣ್ಣ ಬಯಲಾದ್ರೂ ಆಶ್ಚರ್ಯವಿಲ್ಲ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಈ ನಟಿ, ಸಿನಿಮಾ ನಟಿ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಹೇಳಿ. ಕೋಟಿ ಕೋಟಿ ವ್ಯವಹಾರ. ಈಗ ಇದೇ ನಟಿ ಡಿಆರ್ಐ ಅಧಿಕಾರಿಗಳ ಪಾಲಾಗಿದ್ದಾರೆ. ವಿಚಾರಣೆ ಬಹು ಬೇಗ ನಡೀತಾ ಇದೆ. ಏನಾಗ್ತಾ ಇದೆ ಇಲ್ಲಿದೆ ಡೀಟೇಲ್ಸ್. ಈಕೆ ಅಪ್ಪಟ ಸುಂದರಿ, ಚಂದನವನದ ಚೆಲುವಿನ ತಾರೆ, ಮಾಣಿಕ್ಯ ಸಿನಿಮಾದ ಬೆಡಗಿ. ಈಕೆಯ ಸೌಂದರ್ಯಕ್ಕೆ ಫಿದಾ ಆಗದವರೇ ಇಲ್ಲ. ಅಂದಹಾಗೆ ಇವಳು ಅಂತಿಂಥ ಖತರ್ನಾಕ್ ಲೇಡಿ ಅಲ್ಲ. ಈಕೆ ಮಾಡ್ತಿದ್ದ ಕೆಲಸ ಸಾಮಾನ್ಯ ಅಲ್ಲ. ಹೀರೋಯಿನ್ ಆದ್ರೂ ಮಾಡಬಾರದ ಕೆಲಸ ಮಾಡಿ ಲಾಕ್ ಆಗಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂದರ್ ಆಗಿದ್ದಾಳೆ. ಬಗೆದಷ್ಟು ರನ್ಯಾರಾವ್ ಚಿನ್ನದ ರಹಸ್ಯ ಬಯಲು. ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ಚಿನ್ನದ ಕಳ್ಳಿ. ರನ್ಯಾರಾವ್ನ ಡಿಆರ್ಐ ಅಧಿಕಾರಿಗಳು ಮೊನ್ನೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ತಮ್ಮ ಕಸ್ಟಡಿಗೆ ನೀಡುವಂತೆ ಕೇಳಿಕೊಂಡಿದ್ರು. ಆದೇಶವನ್ನ ಕಾಯ್ದಿರಿಸಿದ್ದ ನ್ಯಾಯಾಲಯ ನಿನ್ನೆ ರನ್ಯಾರಾವ್ನ ಮಾರ್ಚ್ 10ರವರೆಗೆ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಅಲ್ಲದೆ ರನ್ಯಾಗೆ ಹಿಂಸಾತ್ಮಕ ವಿಚಾರಣೆ ಮಾಡುವಂತಿಲ್ಲ, ಹಾಗೆ ಅವಶ್ಯಕ ಆಹಾರ, ವೈದ್ಯಕೀಯ ತಪಾಸಣೆ ಮಾಡಬೇಕು ಅಂತ ಕೋರ್ಟ್ ಸೂಚನೆ ನೀಡಿದೆ. ಅದರಂತೆ ಕಸ್ಟಡಿ ಪಡೆಯುವ ಮುನ್ನ ರನ್ಯಾಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ರನ್ಯಾರಾವ್ ಮೊಬೈಲ್ನಲ್ಲಿ ಅಡಗಿತ್ತು ರಹಸ್ಯ. ಡಿಆರ್ಐ ತನಿಖೆ ವೇಳೆ ರನ್ಯಾರಾವ್ ಮೊಬೈಲ್ನಲ್ಲಿ ಹಲವು ರಹಸ್ಯ ಬಯಲಾಗಿದೆ. ಚಿತ್ರರಂಗ ಸೇರಿ ಹಲವು ಪ್ರಭಾವಿಗಳ ಜೊತೆ ರನ್ಯಾರಾವ್ ನಂಟಿರೋದು ಗೊತ್ತಾಗಿದೆ. ಅಲ್ಲದೆ ಹಲವು ನಟ ನಟಿಯರು, ನಿರ್ಮಾಪಕರ ಜೊತೆ ಸಂಪರ್ಕ ಇರೋದು ತಿಳಿದು ಬಂದಿದೆ. ರನ್ಯಾರಾವ್ ಜೊತೆ ನಿರಂತರ ಸಂಪರ್ಕ ಇರೋರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ರನ್ಯಾ ಲ್ಯಾಪ್ಟಾಪ್ನಲ್ಲಿ ದುಬೈ ರಹಸ್ಯ. ನಿಜ, ಕೇವಲ ಮೊಬೈಲ್ ಮಾತ್ರ ಅಲ್ಲ, ರನ್ಯಾ ಲ್ಯಾಪ್ಟಾಪ್ ಅನ್ನು ಕೂಡ ಅಧಿಕಾರಿಗಳು ಚಾಲಾಡಿದ್ದಾರೆ. ಈ ವೇಳೆ ಮಾಣಿಕ್ಯ ನಟಿಯ ದುಬೈ ಪ್ರವಾಸದ ಕುರಿತಾಗಿ ಬಯಲಾಗಿದೆ. 40 ದೇಶಗಳಿಗೆ ರನ್ಯಾ ಪ್ರವಾಸ ಮಾಡಿರುವ ಮಾಹಿತಿ ಸಿಕ್ಕಿದೆ. ಅದರಲ್ಲಿ 27 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಹೋಗಿದ್ರಿ ಅಂತಾನೂ ವಿಚಾರಣೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಹಿಸ್ಟ್ರಿ ಇದೆ ಅಂದ ಮೇಲೆ ಈಕೆ ಸಾಮಾನ್ಯವಂತೂ ಅಲ್ಲವೇ ಅಲ್ಲ. ತನಿಖೆಯಲ್ಲಿ ಮಾಣಿಕ್ಯ ನಟಿಯ ಮತ್ತಷ್ಟು ಬಣ್ಣ ಬಯಲಾದ್ರೂ ಆಶ್ಚರ್ಯವಿಲ್ಲ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಈ ನಟಿ, ಸಿನಿಮಾ ನಟಿ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಹೇಳಿ. ಕೋಟಿ ಕೋಟಿ ವ್ಯವಹಾರ. ಈಗ ಇದೇ ನಟಿ ಡಿಆರ್ಐ ಅಧಿಕಾರಿಗಳ ಪಾಲಾಗಿದ್ದಾರೆ. ವಿಚಾರಣೆ ಬಹು ಬೇಗ ನಡೀತಾ ಇದೆ. ಏನಾಗ್ತಾ ಇದೆ ಇಲ್ಲಿದೆ ಡೀಟೇಲ್ಸ್. ಈಕೆ ಅಪ್ಪಟ ಸುಂದರಿ, ಚಂದನವನದ ಚೆಲುವಿನ ತಾರೆ, ಮಾಣಿಕ್ಯ ಸಿನಿಮಾದ ಬೆಡಗಿ. ಈಕೆಯ ಸೌಂದರ್ಯಕ್ಕೆ ಫಿದಾ ಆಗದವರೇ ಇಲ್ಲ. ಅಂದಹಾಗೆ ಇವಳು ಅಂತಿಂಥ ಖತರ್ನಾಕ್ ಲೇಡಿ ಅಲ್ಲ. ಈಕೆ ಮಾಡ್ತಿದ್ದ ಕೆಲಸ ಸಾಮಾನ್ಯ ಅಲ್ಲ. ಹೀರೋಯಿನ್ ಆದ್ರೂ ಮಾಡಬಾರದ ಕೆಲಸ ಮಾಡಿ ಲಾಕ್ ಆಗಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂದರ್ ಆಗಿದ್ದಾಳೆ. ಬಗೆದಷ್ಟು ರನ್ಯಾರಾವ್ ಚಿನ್ನದ ರಹಸ್ಯ ಬಯಲು. ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ಚಿನ್ನದ ಕಳ್ಳಿ. ರನ್ಯಾರಾವ್ನ ಡಿಆರ್ಐ ಅಧಿಕಾರಿಗಳು ಮೊನ್ನೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ತಮ್ಮ ಕಸ್ಟಡಿಗೆ ನೀಡುವಂತೆ ಕೇಳಿಕೊಂಡಿದ್ರು. ಆದೇಶವನ್ನ ಕಾಯ್ದಿರಿಸಿದ್ದ ನ್ಯಾಯಾಲಯ ನಿನ್ನೆ ರನ್ಯಾರಾವ್ನ ಮಾರ್ಚ್ 10ರವರೆಗೆ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಅಲ್ಲದೆ ರನ್ಯಾಗೆ ಹಿಂಸಾತ್ಮಕ ವಿಚಾರಣೆ ಮಾಡುವಂತಿಲ್ಲ, ಹಾಗೆ ಅವಶ್ಯಕ ಆಹಾರ, ವೈದ್ಯಕೀಯ ತಪಾಸಣೆ ಮಾಡಬೇಕು ಅಂತ ಕೋರ್ಟ್ ಸೂಚನೆ ನೀಡಿದೆ. ಅದರಂತೆ ಕಸ್ಟಡಿ ಪಡೆಯುವ ಮುನ್ನ ರನ್ಯಾಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ರನ್ಯಾರಾವ್ ಮೊಬೈಲ್ನಲ್ಲಿ ಅಡಗಿತ್ತು ರಹಸ್ಯ. ಡಿಆರ್ಐ ತನಿಖೆ ವೇಳೆ ರನ್ಯಾರಾವ್ ಮೊಬೈಲ್ನಲ್ಲಿ ಹಲವು ರಹಸ್ಯ ಬಯಲಾಗಿದೆ. ಚಿತ್ರರಂಗ ಸೇರಿ ಹಲವು ಪ್ರಭಾವಿಗಳ ಜೊತೆ ರನ್ಯಾರಾವ್ ನಂಟಿರೋದು ಗೊತ್ತಾಗಿದೆ. ಅಲ್ಲದೆ ಹಲವು ನಟ ನಟಿಯರು, ನಿರ್ಮಾಪಕರ ಜೊತೆ ಸಂಪರ್ಕ ಇರೋದು ತಿಳಿದು ಬಂದಿದೆ. ರನ್ಯಾರಾವ್ ಜೊತೆ ನಿರಂತರ ಸಂಪರ್ಕ ಇರೋರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ರನ್ಯಾ ಲ್ಯಾಪ್ಟಾಪ್ನಲ್ಲಿ ದುಬೈ ರಹಸ್ಯ.
ನಿಜ, ಕೇವಲ ಮೊಬೈಲ್ ಮಾತ್ರ ಅಲ್ಲ, ರನ್ಯಾ ಲ್ಯಾಪ್ಟಾಪ್ ಅನ್ನು ಕೂಡ ಅಧಿಕಾರಿಗಳು ಚಾಲಾಡಿದ್ದಾರೆ. ಈ ವೇಳೆ ಮಾಣಿಕ್ಯ ನಟಿಯ ದುಬೈ ಪ್ರವಾಸದ ಕುರಿತಾಗಿ ಬಯಲಾಗಿದೆ. 40 ದೇಶಗಳಿಗೆ ರನ್ಯಾ ಪ್ರವಾಸ ಮಾಡಿರುವ ಮಾಹಿತಿ ಸಿಕ್ಕಿದೆ. ಅದರಲ್ಲಿ 27 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಹೋಗಿದ್ರಿ ಅಂತಾನೂ ವಿಚಾರಣೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಹಿಸ್ಟರಿ ಇದೆ ಅಂದ ಮೇಲೆ ಈಕೆ ಸಾಮಾನ್ಯವಂತೂ ಅಲ್ಲವೇ ಅಲ್ಲ. ತನಿಖೆಯಲ್ಲಿ ಮಾಣಿಕ್ಯ ನಟಿಯ ಮತ್ತಷ್ಟು ಬಣ್ಣ ಬಯಲಾದ್ರೂ ಆಶ್ಚರ್ಯವಿಲ್ಲ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.